ಎದ್ದೇಳಪ್ಪ. ನಿನ್ನ ನೀನ್ ಈ ತರ ಮಲ್ಗಿರೋದ್ ನನ್ನಿಂದ ನೋಡಕ್ ಆಗ್ತಿಲ್ಲ. ಎದ್ದೇಳಪ್ಪ. ನೀನು ಅರ್ಥ ಇಲ್ದಂಗ್ ಮಾತಾಡ್ಕೊಂಡು ನಿನ್ ದಂಡ ಹಿಡ್ಕೊಂಡು ಕೊತ್ತು ಕುರಿ ಇಲ್ದರೋ ತರ ಓಡಾಡಿದ್ರೇನೆ ನನಗ್ ಸಮಾಧಾನ ಆಗೋದು. ಎದ್ದೇಳಪ್ಪ. ಅಮ್ಮನ್ ಕಳ್ಕೊಂಡೆ, ಅಕ್ಕನ್ನು ಕಳ್ಕೊಂಡೆ. ಈಗ ನಿನ್ನನ್ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ ಅಪ್ಪ. ನೀನು ನನ್ನಿಂದ ದೂರ ಆದ್ರೆ ನಾನಿನ್ ಯಾರಿಗೋಸ್ಕರ ಬದುಕಿರ್ಲಿ? ಅಪ್ಪ ಎದ್ದೇಳಪ್ಪ. ಎದ್ದು ನನ್ ಜೊತೆ ಮಾತಾಡು. ಒಂದೇ ಒಂದ್ಸಲ ಕಣ್ಬಿಡಪ್ಪ ಅಪ್ಪ. ನೋಡು, ನೀನ್ ಅರ್ಥ ಇಲ್ದೇ ಇರೋ ಮಾತಾಡಿದ್ರೆ ನಾನು ನಿನಗ್ ಬೈಯೋದು ಇಲ್ಲ. ಎಲ್ಲೆಲ್ಲಿ ಬೇಕಾದ್ರೂ ನೀನು ಓಡಾಡಿದ್ರು ನಾನು ಏನು ಪ್ರಶ್ನೆ ಮಾಡಲ್ಲ. ಬೇಕಾದ್ರೆ ಆ ಪೂಜೆ ಮಾಡಿಸ್ಕೊಳ್ಳೋಳ ಹತ್ರ ನೀನು ಹೋದ್ರು ನಾನು ಏನು ಕೇಳೋದಿಲ್ಲ. ಆದ್ರೂ ಒಂದೇ ಒಂದ್ಸಲ ನನ್ನ ಹತ್ರ ಮಾತಾಡಪ್ಪ ದಯವಿಟ್ಟು. ದುರ್ಗಾ, ನಾನು ಇವಾಗಿನೂ ಡಾಕ್ಟರ್ ಹತ್ರ ಮಾತಾಡದ್ನಲ್ವಾ? ನಿಮ್ಮ ತಂದೆಗೆ ಏನೂ ಆಗಲ್ಲ, ಸಮಾಧಾನ ಮಾಡ್ಕೋ. ನೋಡು, ಅವರಿಗೆ ಏನು ಟ್ರೀಟ್ಮೆಂಟ್ ಬೇಕು ಅಂತಂದ್ರು ಅದನ್ನು ಕೊಡ್ಸೋಣ. ದೊಡ್ಡ ಡಾಕ್ಟ್ರನ್ನ ಕರೆಸ್ಬೇಕು ಅಂತ ಅಂದರು ಅದನ್ನೂ ಮಾಡೋಣ. ಅವ್ರಿಗೇನೂ ಆಗಲ್ಲ, ಹುಷಾರಾಗ್ತಾರೆ. ಕಾಮ್ ಡೌನ್, ಸಮಾಧಾನ ಮಾಡ್ಕೋ. ಹೌದು ದುರ್ಗಾ, ಆ ತಾಯಿ ಮೇಲೆ ನಂಬಿಕೆ ಇಡು, ಅಣ್ಣ ಸರಿ ಹೋಗ್ತಾನೆ. ತಾಯಿನ? ಯಾವ ತಾಯಿ ಚಿಕ್ಕಪ್ಪ? ನನ್ನಿಂದ ನಮ್ಮಮ್ಮನ್ ಕಿತ್ಕೊಂಡ್ಲಲ್ಲ ಆ ತಾಯಿನ? ನನ್ನಿಂದ ನಮ್ಮ ಅಕ್ಕನ್ ಕಿತ್ಕೊಂಡ್ಲಲ್ಲ ಆ ತಾಯಿನ? ಈಗ ನನ್ನಿಂದ ನಮ್ಮ ಅಪ್ಪನ ದೂರ ಮಾಡಕ್ ನೋಡ್ತಿದ್ದಾಳಲ್ಲ ಆ ತಾಯಿನ? ಅವಳಿಗೆ ನಮ್ಮ ಮೇಲೆ ಕಾಳಜಿ ಇದ್ದಿದ್ರೆ ನನ್ನ ಜೀವನ ಈ ತರ ಆಗ್ತಿರ್ಲಿಲ್ಲ. ನಮ್ಮಪ್ಪಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವಳು ಕಷ್ಟದಿಂದ ಕಾಪಾಡೋಳಲ್ಲ, ಕಷ್ಟ ಕೊಟ್ಟು ತಮಾಷೆ ನೋಡೋಳು. ತಾಯಿ, ನನಗೆ ನಿನ್ನ ಮನಸ್ಥಿತಿ ಅರ್ಥವಾಗತ್ತಮ್ಮ. ಹಾಗಂತ ಹೇಳಿ ಹೀಗೆಲ್ಲ ಮಾತಾಡಬಾರ್ದು. ನೋಡು, ನೀನು ಇಲ್ಲಿದ್ರೆ ನಿನ್ನ ಟೆನ್ಷನ್ ಹೆಚ್ಚಾಗತ್ತೆ. ನೀನು ಮನೆಗೆ ವಾಪಸ್ ಹೋಗ್ಬಿಡು. ನಾನು ಇಲ್ಲೇ ಇರ್ತೀನಿ, ಅಣ್ಣ ನೋಡ್ಕೋತಾ ಇರ್ತೀನಿ. ಅಣ್ಣಂಗೆ ಪ್ರಜ್ಞೆ ಬಂದ ತಕ್ಷಣ ನಾನು ನಿಂಗೆ ಫೋನ್ ಮಾಡ್ತೀನಿ. ನೀವು ಹೊರಟ್ಬಿಡಿ ಈಗ. ಇಲ್ಲ ಚಿಕ್ಕಪ್ಪ, ನಾನೆಲ್ಲೂ ಹೋಗಲ್ಲ. ಅಪ್ಪಂಗೆ ಪ್ರಜ್ಞೆ ಬರೋ ತನಕ ನಾನು ಇಲ್ಲೇ ಇರ್ತೀನಿ. ನಾನು ಮಾತಾಡ್ಸ್ಕೊಂಡೆ ಹೋಗೋದು. ನನ್ನ ಮಾತು ಕೇಳಮ್ಮ. ನೋಡು, ಆಸ್ಪತ್ರೆಯಲ್ಲಿ ಹೆಚ್ಚು ಜನ ಇರೋದಕ್ಕೆ ಬಿಡೋದಿಲ್ಲ. ನಾನು ಹೇಗೂ ಬಂದಿದ್ದೀನಿ ಅಲ್ವಾ, ನಾನು ಇಲ್ಲೇ ಇರ್ತೀನಿ. ಈ ಮಗುಗೆ, ಆ ಮನೆಗೆ ನಿನ್ನ ಅವಶ್ಯಕತೆ ತುಂಬಾ ಇದೆ. ಅಣ್ಣನಿಗೆ ಪ್ರಜ್ಞೆ ಬಂದ ತಕ್ಷಣ ನಾನೇ ಫೋನ್ ಮಾಡಿ ಕರೆಸ್ಕೋತೀನಿ ಅಂತ ಹೇಳ್ತಾ ಇದ್ದೀನಲ್ವಾ? ಇಲ್ಲ, ನಾನು ಸರ್, ನೀವು ದುರ್ಗಾ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಅವಳಿಗೆ ಸಮಾಧಾನ ಮಾಡ್ತೀನಿ. ನೀವು ಅಷ್ಟೇ, ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ದುರ್ಗಾ ಅವ್ರ ತಂದೆ ಆದಷ್ಟು ಬೇಗ ಹುಷಾರಾಗ್ತಾರೆ. ಇಲ್ಲಿ ಏನೇ ಇದ್ರೂ ನೀವು ನನಗೆ ಫೋನ್ ಮಾಡಿ. ಏನೇ ಬೇಕಿದ್ರು ಸಂಕೋಚ ಬಿಟ್ಟು ಕೇಳಿ. ಬಾಸ್ ಎಲ್ಗೋಗ್ತಿದ್ದಾರೆ? ತಗೋ, ಕೋಲ್ಡ್ ಆಗಿರೋ ಈ ಐಸ್ ಕ್ಯಾಂಡಿ ತಿಂದು ಬಿಸಿಯಾಗಿರೋ ನಿನ್ ತಲೆನ ಕೂಲ್ ಮಾಡ್ಕೊ.
ಬೇಕಲ್ಲ ಮುಂದೆ ಈ ತಲೆ. ಬಾಸು ಇವಾಗ್ಲೂ ತಮಾಷೆನಾ? ನೋಡು, ಅದಕ್ಕೆ ಹೇಳಿದ್ದು ನಿನ್ನ ತಲೆ ಕೂಲ್ ಮಾಡ್ಕೊ ಅಂತ. ಯು ನೋ ವಾಟ್, ಬೇಜಾರಾದಾಗ ಸಿಹಿ ತಿನ್ಬೇಕಂತ ಅಂಬಿಕಾ ಯಾವಾಗಲೂ ಹೇಳ್ತಾ ಇದ್ಲು. ಈ ಸಿಹಿ ಅನ್ನೋದು ಮುಂದೆ ಏನಾದರೂ ಒಳ್ಳೇದಾಗುತ್ತೆ ಅನ್ನೋ ಹೋಪ್ ಕೊಡುತ್ತಂತೆ. ಅದಕ್ಕೆ ಬೇಜಾರಾದಾಗ ಸಿಹಿ ತಿಂದ್ರೆ ಬೇಜಾರು ಕಮ್ಮಿ ಆಗುತ್ತೆ, ಮನ್ಸಿಗೂ ಹಾಯ್ ಆಗುತ್ತೆ ಅಂತ ಅಂಬಿಕಾ ಯಾವಾಗಲೂ ಹೇಳ್ತಾ ಇದ್ಲು. ತಗೋ. ಬೇಡ ಬಾಸು, ನಂಗೆ ಸೇರಲ್ಲ. ಬೇಜಾರಾದಾಗ ತಿನ್ನಕ್ಕೆ ಸೇರಲ್ಲ ಅನ್ನೋದು ಸತ್ಯ. ಆದರೆ ನಾಲ್ಗೆ ಮೇಲೆ ಸಿಹಿ ಬಿದ್ದಾಗ ಮನ್ಸಿನ ಬೇಜಾರು ಕಮ್ಮಿ ಆಗುತ್ತೆ ಅನ್ನೋದು ಕೂಡ ಸತ್ಯ. ತಗೋ, ಒಂದ್ಸಲ ಟ್ರೈ ಮಾಡು. ಅಟ್ಲೀಸ್ಟ್ ಅಂಬಿಕಾ ಟ್ರಿಕ್ ಅಂತನಾದ್ರೂ ಒಂದ್ಸಲ ಟ್ರೈ ಮಾಡು ಪ್ಲೀಸ್. ನೋಡೋದು ಏನು ತಲೆ ಕೆಡಿಸ್ಕೊಂಬೇಡ. ನೀ ಕೋಲ್ಡ್ ಆಗಿರೋ ಐಸ್ ಕ್ಯಾಂಡಿ ತಿನ್ನು, ನಿನಗೆ ಮುಂದೆ ಸಿಗೋ ನ್ಯೂಸು ಗುಡ್ ನ್ಯೂಸೇ ಆಗಿರುತ್ತೆ. ನಿಮ್ಮಪ್ಪ ಆದಷ್ಟು ಬೇಗ ಹುಷಾರಾಗ್ತಾರೆ. ನೀವ್ ಹೇಳ್ದಾಗಾದ್ರೆ ಸಾಕು. ನಮ್ಮಪ್ಪ ಆದಷ್ಟು ಬೇಗ ಹುಷಾರಾದ್ರೆ ನನ್ಗಷ್ಟೇ ಸಾಕು. ಐಸ್ ಕ್ಯಾಂಡಿ ಕೊಟ್ಟಿದ್ಕೆ ಧನ್ಯವಾದ ಬಾಸು. ನೋಡಿ, ಸರಿ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ.